ಏಳನೇ ತರಗತಿ ಕನ್ನಡ ಪದ್ಯಭಾಗ 4 ವಚನಗಳ ಭಾವಸಂಗಮ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಜೇಡರ ದಾಸಿಮಯ್ಯ. ಕಾಲ 11ನೇ ಶತಮಾನ. ಸ್ಥಳ ಮುದ್ದೇನೂರು. ಅಂಕಿತ ನಾಮ ರಾಮನಾಥ. ಇವರ 150 ವಚನಗಳು ದೊರೆತಿವೆ. ಮಡಿವಾಳ ಮಾಂಚಯ್ಯ. ಕಾಲ 12ನೇ ಶತಮಾನ. ಸ್ಥಳ ವಿಜಯಪುರ ಜಿಲ್ಲೆಯ ಇಪ್ಪರಗಿ. ಅಂಕಿತ ನಾಮ ಕಲಿದೇವರ ದೇವ. ವಚನಗಳು 353 ವಚನಗಳು ಉಪಲಬ್ಧವಾಗಿವೆ. ಮುಕ್ತಾಯಕ್ಕ. ಕಾಲ 12ನೇ ಶತಮಾನ. ಸ್ಥಳ ಎಕ್ಕುಂಡಿ. ಅಂಕಿತ ನಾಮ ಅಜಗಣ. ವಚನಗಳು 37 ವಚನಗಳು ದೊರೆತಿವೆ. ಸತ್ಯಕ್ಕ. ಕಾಲ 12ನೇ ಶತಮಾನ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು. ಅಂಕಿತ ನಾಮ ಶಂಭುಜಕೇಶ್ವರ. ವಚನಗಳು 27 ವಚನಗಳು ದೊರೆತಿವೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು? ಉತ್ತರ. ಅರಿದ ಗೋಣಿ ಚೀಲದಲ್ಲಿ ಒಬ್ಬ ಕಡವೆಯ ತುಂಬಿ ರಾತ್ರಿಯೆಲ್ಲ ಸುಂಕಕ್ಕೆ ಅಂಜಿ ನಡೆದನು. ಪ್ರಶ್ನೆ 2. ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು? ಉತ್ತರ. ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಏಡಿಸಿದಾಗ ಪ್ರಭೆಯಾಯಿತು. ಪ್ರಶ್ನೆ 3. ಮಹಾಜ್ಞಾನದಾಚರಣೆ ಯಾವುದು? ಉತ್ತರ. ಹಿಡಿದ ವ್ರತವನ್ನು ಬಿಡದಿದ್ದರೆ ಮಹಾಜ್ಞಾನದಾಚರಣೆಯಾಗುತ್ತದೆ. ಪ್ರಶ್ನೆ 4. ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು? ಉತ್ತರ. ಪರದ್ರವ್ಯಕ್ಕೆ ಅಂದರೆ ಬೇರೆಯವರ ಹಣಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು. ಪ್ರಶ್ನೆ 5. ಒಂದು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈಮುಟ್ಟಿ ಎತ್ತುವುದಿಲ್ಲ? ಉತ್ತರ. ಬಟ್ಟೆಯಲ್ಲಿ ಅಂದರೆ ದಾರಿಯಲ್ಲಿ ಒಂದು ಮತ್ತು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈಮುಟ್ಟಿ ಎತ್ತುವುದಿಲ್ಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು? ಉತ್ತರ. ಬೇರೆಯವರ ಹತ್ತಿರ ಕುತರ್ಕ ಶಾಸ್ತ್ರದಿಂದ ನಡೆದುಕೊಳ್ಳದಿದ್ದರೆ, ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡಿಕೊಳ್ಳಬೇಕು. ಪ್ರಶ್ನೆ 2. ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು? ಉತ್ತರ. ಕೆಟ್ಟ ಮಾತುಗಳನ್ನಾಡಬಾರದು, ಕೆಟ್ಟ ನಡವಳಿಕೆಯನ್ನು ನಡೆಯಬಾರದು, ಹಿಡಿದ ವ್ರತವನ್ನು ಬಿಡಬಾರದು ಎಂಬುದು ಮುಕ್ತಾಯಕ್ಕನ ಅಭಿಪ್ರಾಯ. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜೇಡರ ದಾಸಿಮಯ್ಯನವರು ಅಳಿಮನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾರೆ? ಉತ್ತರ. ಅರಿದ ಗೋಣಿ ಚೀಲದಲ್ಲಿ ಒಬ್ಬ ಕಳವೆಯ ತುಂಬಿ ರಾತ್ರಿಯೆಲ್ಲ ನಡೆದನು ಸುಂಕಕ್ಕೆ ಅಂಜಿ. ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಚೀಲ ಉಳಿಯಿತು. ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಎಂದು ಜೇಡರ ದಾಸಿಮಯ್ಯನವರು ಅಳಿಮನದವನ ಭಕ್ತಿಯನ್ನು ತಿಳಿಸಿದ್ದಾರೆ. ಪ್ರಶ್ನೆ 2. ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ? ಉತ್ತರ. ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು. ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು. ನಮ್ಮ ದಾರಿಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈಮುಟ್ಟಿ ಎತ್ತಿಕೊಳ್ಳಬಾರದು. ಹಾಗಿಲ್ಲದಿದ್ದರೆ ಶಿವನು ನಮ್ಮನ್ನು ಮೆಚ್ಚುವುದಿಲ್ಲ. ಅದರ ಬದಲು ನಮಗೆ ಕಷ್ಟ ಎನ್ನುವ ನರಕದಲ್ಲಿ ಅದ್ದಲಿ. ಈ ಆಸೆಗಳಿಂದ ಮುಕ್ತರಾಗಬೇಕಾದರೆ ನಾವು ಶಿವನ ಪೂಜಿಸಬೇಕು, ಧ್ಯಾನಿಸಬೇಕು ಎಂದು ಸತ್ಯಕ್ಕ ತನ್ನ ವಚನದಲ್ಲಿ ಹೇಳಿದ್ದಾಳೆ. ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ. ಇರುಳೆಲ್ಲ ನಡೆದನ ಸುಂಕಕ್ಕಂಜಿ. ಕುತರ್ಕ ಶಾಸ್ತ್ರದಿಂದ ಯಮಗತಿಕರ ಕೂಡೆ. ನುಡಿಯಲು ಬಾರದು ಕೆಟ್ಟ ನುಡಿಗಳ. ಇಂತಹದಲ್ಲದೆ ನಾನು ಅಳಿ ಮನವ ಮಾಡಿ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಕಳವೆ, ಬದ್ಧ, ಸುಂಕ, ತೆರಿಗೆ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ಬಟ್ಟೆ, ಮಾರ್ಗ, ವ್ರತ, ನಿಯಮ. ಮುಕ್ತಾಯಕ್ಕ ಅಜಗಣ, ಸತ್ಯಕ್ಕ ಶಂಭುಜಕೇಶ್ವರ. ಕೆಳಗಿನ ವಾಕ್ಯಗಳಲ್ಲಿ ಕರ್ಮಪದ, ಕರ್ತೃಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ. ವಾಕ್ಯ. ಉಮಾ ಹಾಡನ್ನು ಹಾಡಿದಳು. ಕರ್ತೃಪದ ಉಮಾ, ಕರ್ಮಪದ ಹಾಡನ್ನು, ಕ್ರಿಯಾಪದ ಹಾಡಿದಳು. ಕೇಶವನು ಕುಂಬಳಕಾಯಿ ಕೊಯ್ದನು. ಕರ್ತೃಪದ ಕೇಶವ, ಕರ್ಮಪದ ಕುಂಬಳಕಾಯಿ, ಕ್ರಿಯಾಪದ ಕೊಯ್ದನು. ವಾಕ್ಯ. ಗಣೇಶನು ಗರಿಗೆಯನ್ನು ಒಡೆದನು. ಕರ್ತೃಪದ ಗಣೇಶ, ಕರ್ಮಪದ ಗರಿಗೆ, ಕ್ರಿಯಾಪದ ಒಡೆದನು. ವಾಕ್ಯ. ಹಸಿನ ಪೊಡೆಯನ್ನು ಬಿಡಿಸಿದಳು. ಕರ್ತೃಪದ ಹಸಿನ, ಕರ್ಮಪದ ಪೊಡೆ, ಕ್ರಿಯಾಪದ ಬಿಡಿಸಿದಳು. ವಾಕ್ಯ. ರಜನಿಯು ಸಿನಿಮಾವನ್ನು ನೋಡಿದಳು. ಕರ್ತೃಪದ ರಜನಿ, ಕರ್ಮಪದ ಸಿನಿಮಾ, ಕ್ರಿಯಾಪದ ನೋಡಿದಳು. 6. ಅಧ್ಯಾಪಕರು ಪಾಠವನ್ನು ಬೋಧಿಸಿದರು. ಕರ್ತೃಪದ ಅಧ್ಯಾಪಕ,
ಕರ್ಮಪದ ಪಾಠ, ಕ್ರಿಯಾಪದ ಬೋಧಿಸಿದರು. ಕೆಳಗಿನ ವಾಕ್ಯಗಳಲ್ಲಿ ಕ್ರಿಯಾಪದಗಳನ್ನು ಕ್ರಿಯಾಪದದ ವಿಧಗಳನ್ನು ಸೂಚಿಸಿ. ವಾಕ್ಯಗಳು ಕ್ರಿಯಾಪದದ ವಿಧ. ವಾಕ್ಯ: ರೈತರು ಕಾಳುಗಳನ್ನು ಬಿತ್ತಿದರು. ಕ್ರಿಯಾಪದ ಬಿತ್ತಿದರು. ಕ್ರಿಯಾಪದದ ವಿಧ ಕಾಲಕ್ಕನುಗುಣವಾಗಿ. ಭೂತಕಾಲ ಕ್ರಿಯಾಪದ. 2. ಅಧ್ಯಾಪಕರು ಸಿನಿಮಾ ತೋರಿಸುತ್ತಾರೆ. ಕ್ರಿಯಾಪದ ತೋರಿಸುತ್ತಾರೆ. ಕ್ರಿಯಾಪದದ ವಿಧ ವರ್ತಮಾನ ಕಾಲ ಕ್ರಿಯಾಪದ. 3. ನನ್ನ ಅಕ್ಕ ಬಾವ ಮುಂದಿನ ತಿಂಗಳು ಬರುವರು. ಕ್ರಿಯಾಪದ ಬರುವರು. ಕ್ರಿಯಾಪದದ ವಿಧ ಭವಿಷ್ಯತ್ ಕಾಲ ಕ್ರಿಯಾಪದ. 4. ಬೆಳಿಗ್ಗೆ ಕೋಳಿ ಕೂಗುತ್ತದೆ. ಕ್ರಿಯಾಪದ ಕೂಗುತ್ತದೆ. ಕ್ರಿಯಾಪದದ ವಿಧ ಭವಿಷ್ಯತ್ ಕಾಲದ ಕ್ರಿಯಾಪದ. ಪದಗಳ ಅರ್ಥ: ತಿರಿ, ಭಿಕ್ಷೆ ಬೇಡು, ತಿರುಗಾಡು. ಮಿಸುನಿ: ಚಿನ್ನ ಹೊನ್ನು. ಅರೆದು, ತೇದು, ಉಜ್ಜಿ. ಬೆದರು, ಎದರು, ಭಯಪಡು. ಹರಿ: ಕತ್ತರಿಸು. ಅಂಧಕಾರ, ಕತ್ತಲೆ. ನಿಂದಕರು: ನಿಂದಿಸುವವರು, ಬೈಯುವವ. ಪ್ರಭೆ: ಕಾಂತಿ, ಪ್ರಕಾಶ. ಏಡಿಸಲು, ಛೇಡಿಸಲು ಚೇಷ್ಟೆ ಮಾಡು. ಕುತರ್ಕ: ನ್ಯಾಯವಿಲ್ಲದ ಮಾತು. ಕರ: ಕೈ. ಪಥ: ಮಾರ್ಗ, ದಾರಿ. ಬಟ್ಟೆ: ಮಾರ್ಗ, ದಾರಿ. ಪ್ರಮಾತರು: ಶಿವನ ಭಕ್ತರು. ಹರಿಮನ: ದೃಢವಿಲ್ಲದ ಮನಸ್ಸು. ಹದ್ದಿ: ಮುಳುಗಿಸು, ತೋಯಿಸು. ವ್ರತ: ನಿಯಮ, ಪೂಜೆ. ಧಾರ್ಮಿಕ: ಅನುಷ್ಠಾನ. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.